ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ AJ ಹೊಸಮನೆ. ಸ್ನೇಹಿತರೆ, ಇವತ್ತು ಭಾರತದ ರಾಜಕೀಯದಲ್ಲಿ ತುಂಬ ಮುಖ್ಯವಾದ ಒಂದು ವಿಷಯವಾದ ಪಕ್ಷಾಂತರ ನಿಷೇಧ ಕಾಯ್ದೆ ಅಂದರೆ ಆ್ಯಂಟಿ ಡಿಫೆಕ್ಷನ್ ಲಾ ಬಗ್ಗೆ ಸರಳವಾಗಿ ತಿಳಿದುಕೊಳ್ಳೋಣ. ಬನ್ನಿ. ಹಾಗಾದರೆ ಮೊದಲು ಒಂದು ಪ್ರಶ್ನೆ ಕೇಳ್ತೇನೆ. ನಾವು ಚುನಾವಣೆಯಲ್ಲಿ ಮತ ಹಾಕುವಾಗ ಏನನ್ನು ನೋಡ್ತೇವೆ ಹೇಳಿ? ಆ ವ್ಯಕ್ತಿ ಯಾವ ಪಕ್ಷದವನು, ಯಾವ ಧರ್ಮದವನು, ಅವನಿಂದ ಏನಾದರೂ ನಮಗೆ ಲಾಭ ಇದೆಯಾ, ಅವನು ನೀಡಿರುವಂತಹ ಮ್ಯಾನಿಫೆಸ್ಟೋದಲ್ಲಿ ನಮಗೇನಾದರೂ ಲಾಭ ಇದೆಯಾ ಅಂತ ನಾವು ತುಂಬ ಪ್ರಶ್ನೆಗಳನ್ನೆಲ್ಲ ನಮ್ಮಲ್ಲಿ ಹಾಕ್ಕೊಂಡು ನಾವು ಆ ವ್ಯಕ್ತಿ ನಮಗೆ ಇಷ್ಟ ಆದರೆ ನಾವು ಅವನಿಗೆ ವೋಟ್ ಹಾಕಿ ಗೆಲ್ಲಿಸ್ತೇವೆ. ಹೌದು ತಾನೆ? ಒಂದು ವೇಳೆ ಆ ವ್ಯಕ್ತಿ ಗೆದ್ದ ನಂತರ ತನ್ನ ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷಕ್ಕೆ ಹೋದರೆ ಹೇಗಿರುತ್ತೆ ಹೇಳಿ? ನಮ್ಮ ಆಸೆ ಎಲ್ಲ ನಿರಾಸೆ ಆಗುತ್ತಾನೆ, ನಮ್ಮ ಮತಕ್ಕೆ ಮೌಲ್ಯ ಕಡಿಮೆ ಆಗುತ್ತೆ ಅಂತಾನೆ ನಾರ್ಮಲ್ ಆಗಿ. ಇದನ್ನು ತಡಿಲಿಕ್ಕಂತಾನೆ ಪಕ್ಷಾಂತರ ನಿಷೇಧ ಕಾಯ್ದೆ ಜಾರಿಗೆ ತಂದ್ರು ಸ್ನೇಹಿತರೆ. ಇದರ ಕುರಿತು ಸ್ವಲ್ಪ ಇತಿಹಾಸ ತಿಳಿಯೋಣ. 1960 ಮತ್ತು 1970 ಈ ನಡುವೆ ದಶಕದಲ್ಲಿ ಹಲವು ಶಾಸಕರು ತಮ್ಮ ಸ್ವಾರ್ಥಕ್ಕಾಗಿ ಹುದ್ದೆ ನೀಡ್ತಾರೆ ಅನ್ನುವ ಆಸೆ, ದುಡ್ಡಿನ ಆಮಿಷದಿಂದಾಗಿ ಸತತವಾಗಿ ಪಕ್ಷ ಬದಲಾಯಿಸುವುದು, ಸರ್ಕಾರ ಬೀಳಿಸುವುದು ಇದೇ ಕೆಲಸ ಆಗಿಬಿಟ್ಟಿತ್ತು. ಆಗ ಹರಿಯಾಣದಲ್ಲಿ ಗಯಾಲಾಲ್ ಎಂಬ ಶಾಸಕ ಒಂದೇ ದಿನದಲ್ಲಿ ಸ್ನೇಹಿತರೆ 3 ಬಾರಿ ಪಕ್ಷ ಬದಲಾಯಿಸ್ತಾನೆ. ಇದರಿಂದಾಗಿ ನಾರ್ಮಲ್ ಆಗಿ ಮಾತಾಡ್ತಾರಲ್ವ, ಬಂದ ಪುಟ್ಟ ಹೋದ ಪುಟ್ಟ ಎಂಬಂತೆ ಆಯಾ ರಾಮ್ ಗಯಾ ರಾಮ್ ಅಂತೇಳಿ ತುಂಬ ಪ್ರಸಿದ್ಧಿ ಪಡಿತಾ ಇದ್ದಾರೆ. ಹೀಗಿರ್ಬೇಕಾದ್ರೆ ಈ ಸಮಸ್ಯೆಗಳನ್ನು ಪರಿಹಾರ ಮಾಡ್ಬೇಕು ತಾನೆ. ಹಾಗಾಗಿ 1985ರಲ್ಲಿ ಆಗಿನ ಪ್ರಧಾನಮಂತ್ರಿಯಾದಂತಹ ಶ್ರೀ ರಾಜೀವ್ ಗಾಂಧಿ ಅವರು ಅವರ ಸರ್ಕಾರದಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆ ಜಾರಿಗೆ ತರ್ತಾರೆ. ಇದು 52ನೇ ಸಂವಿಧಾನ ತಿದ್ದುಪಡಿ ಮೂಲಕ ಹೊಸದಾದಂಥ 10ನೇ ಅನುಸೂಚಿ ಅಡಿಯಲ್ಲಿ ಈ ವಿಷಯ ಅಳವಡಿಸ್ತಾರೆ. ಈ ಕಾಯ್ದೆ ಪ್ರಕಾರ ಒಬ್ಬ ಶಾಸಕ ಅಥವಾ ಸಂಸದ ತನ್ನ ಪಕ್ಷವನ್ನು ಬಿಟ್ಟರೆ ಅಥವಾ ತನ್ನ ಪಕ್ಷದ ಆದೇಶಕ್ಕೆ ವಿರುದ್ಧವಾಗಿ ಮತ ಹಾಕಿದರೆ ಅವನು ತನ್ನ ಸ್ಥಾನ ಕಳೆದುಕೊಳ್ತಾನೆ. ಈ ನಿರ್ಧಾರವನ್ನು ಸಭಾಧ್ಯಕ್ಷರೇ ತೆಗೆದುಕೊಳ್ತಾರೆ ನಾರ್ಮಲ್ ಆಗಿ. ಮುಂದೆ 2003ರಲ್ಲಿ 91ನೇ ಸಂವಿಧಾನ ತಿದ್ದುಪಡಿ ಮೂಲಕ ಈ ಕಾಯ್ದೆಯನ್ನು ಇನ್ನಷ್ಟು ಬಲಪಡಿಸ್ತಾರೆ. ಈಗ ಒಂದು ಪಕ್ಷದ ಕನಿಷ್ಠ 2/3 ಸದಸ್ಯರು ಸೇರಿ ಬೇರೆ ಪಕ್ಷದಲ್ಲಿ ವಿಲೀನ ಆದರೆ ಮಾತ್ರ ಅದು ಮಾನ್ಯವಾಗುತ್ತೆ. ಈ ಕಾಯ್ದೆಯ ಮುಖ್ಯ ಉದ್ದೇಶ ರಾಜಕೀಯದಲ್ಲಿ ಸ್ಥಿರತೆಯನ್ನು ಕಾಪಾಡಬೇಕು, ಸರ್ಕಾರಗಳು ಸುಲಭವಾಗಿ ಕುಸಿಯದಂತೆ ಕಾಪಾಡಬೇಕು ಮತ್ತು ಜನರು ನೀಡಿದ ಮತಕ್ಕೆ ಗೌರವ ನೀಡಬೇಕು ಎಂಬುದೇ ಇದರ ಉದ್ದೇಶ. ಆದರೆ ಇನ್ನೂ ಕೆಲವು ಬುದ್ಧಿಜೀವಿಗಳು ಹೇಳುವಂತೆ ಇದರಿಂದ ಶಾಸಕರ ಸ್ವತಂತ್ರ ಅಭಿಪ್ರಾಯ ಕಡಿಮೆ ಆಗ್ತದೆ ಮತ್ತು ಕೆಲವೊಮ್ಮೆ ಸಭಾಧ್ಯಕ್ಷರು ಪಕ್ಷಪಾತದಿಂದ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಸ್ನೇಹಿತರೆ, ಒಟ್ಟಿನಲ್ಲಿ ನೋಡೋದಾದರೆ ಪಕ್ಷಾಂತರ ನಿಷೇಧ ಕಾಯ್ದೆ ನಮ್ಮ ಪ್ರಜಾಪ್ರಭುತ್ವವನ್ನು ಬಲಪಡಿಸುವ ಒಂದು ಪ್ರಮುಖ ಕಾನೂನು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ. ಇವು ಮಾಡಿ ಸ್ನೇಹಿತರೆ, ಇದರ ಕುರಿತು ತುಂಬ ಇನ್ನೂ ಇನ್ಫಾರ್ಮೇಷನ್ ಬೇಕಂತ ಹೇಳಿದ್ರೆ ಒಂದು ದೊಡ್ಡ 15 ನಿಮಿಷಗಳ ಕಾಲ ವಿಡಿಯೋ ಮಾಡಿ ಇದರ ಸಂಪೂರ್ಣ ವಿವರಣೆ ನಾನು ನೀಡ್ತೇನೆ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.